ಪ್ರತಿಭಟನೆ ಈ ಒಂದು ಮೆಸೇಜ್ ಏನು ಕೊಡ್ತಾ ಇದ್ರು ಸರ್ ಸರ್ಕಾರ ರಾಜ್ಯ ಸರ್ಕಾರಕ್ಕೆ SIT ತನಿಖೆ ನಿಮ್ಮ ಸರ್ಕಾರದ ಕೈಗೊಂಬೆಯ ಕೆಲಸ ಮಾಡ್ತಾ ಇದೆ. ಇದರಿಂದ ಸಂತ್ರಸ್ತೆಯ ಮಹಿಳೆಯರಿಗೆ ಯಾವುದೇ ನ್ಯಾಯ ದೊರಕೋದಿಲ್ಲ. ಅವ್ರಿಗೆ ನ್ಯಾಯ ಕೊಡ್ತಕ್ಕಂಥ ದಾರಿನಲ್ಲಿ ಈ ಚುನಾವಣೆ ಎನ್ಕ್ವೈರಿ ನಡೀತಾ ಇಲ್ಲ. ಆದ್ದರಿಂದ ಇದನ್ನು CBI ಕೊಡಬೇಕು ಅಂತಕ್ಕಂಥದ್ದು ಒಂದೇ ಮಾರ್ಗ. ಪೆನ್ ಡ್ರೈವ್ನ ರೂವಾರಿ ಯಾರು ಸರ್ ಹಂಚುವ ಪ್ರಕ್ರಿಯೆಯಲ್ಲಿ? ಪೆನ್ ಡ್ರೈವ್ನ ರೂವಾರಿ ಯಾರು ಅಂತಕ್ಕಂಥದ್ದನ್ನು ಈಗಾಗಲೇ ಲಾಯರ್ ವಕೀಲರು ದೇವರಾಜೇಗೌಡರು ಹೇಳಿದ್ದಾರೆ, ಶಿವರಾಮೇಗೌಡರು ಹೇಳಿದ್ದಾರೆ. ಆದ್ದರಿಂದ ಸರ್ಕಾರದ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳೇ ನೇರವಾದಂಥ ರೂವಾರಿಗಳು. ಜನರಿಗೆ ಹಂಚುವಂಥ ಪ್ರಕ್ರಿಯೆಯಲ್ಲಿ ಎಲ್ಲಿ ಕಾಪಿ ಆಯಿತು? ಹೊರದೇಶದಲ್ಲಿ ಏನಾದ್ರು ಅದನ್ನೇ ಹೇಳ್ತಿರೋ. ಚೆನ್ನೈನಲ್ಲಿ ಪರ್ಚೇಸ್ ಮಾಡಿದ್ದಾರೆ, ಮಲೇಷ್ಯಾದಲ್ಲಿ ಹೋಗಿ ಲ್ಯಾಬ್ರೇಟರಿನಲ್ಲಿ ಪ್ರಿಂಟ್ ಹಾಕಿಸಿ ಯಾವ ರೀತಿ ಏನೇನು ಮಾಡಬೇಕು ಅನ್ನೋದನ್ನೆಲ್ಲ ಅಲ್ಲಿ ಸೃಷ್ಟಿ ಮಾಡಿದ್ದಾರೆ. ಇಲ್ಲಿ ಕಳಿಸ್ಕೊಟ್ಟು ವಿತರಣೆ ಮಾಡಿಸಿದ್ದಾರೆ. ಸಿಟ್ಟಿಂಗ್ ಜಡ್ಜ್ ಅವ್ರ ನೇತೃತ್ವದಲ್ಲಿ ಎಲ್ಲವೂ ಕೂಡ CBI ಮಾತ್ರನೇ ಸಾಧ್ಯ. CBI ಆದರೆ ಮಾತ್ರ ಅಂತಾರಾಷ್ಟ್ರೀಯ ಜಾಲವನ್ನು ಕಂಡುಹಿಡಲಿಕ್ಕೆ ಎನ್ಕ್ವೈರಿ ಮಾಡಲಿಕ್ಕೆ ಶಕ್ತಿ ಅಧಿಕಾರ ಇದೆ. ಕರ್ನಾಟಕ ರಾಜ್ಯದವ್ರಿಗೆ ಅಧಿಕಾರ ಇಲ್ಲ. ಪಕ್ಷಕ್ಕೆ ಮುಜುಗರ ಆಗ್ತಾ ಇಲ್ವಾ ಸರ್? ಈಗ ರೇವಣ್ಣ ಅವರು ಮತ್ತು ಪ್ರಜ್ವಲ್ ಅವರು ಪಕ್ಷಕ್ಕೆ ಏನು ಮುಜುಗರ ಮಾಡಬೇಕು ಅಂತಾನೆ ಕಾಂಗ್ರೆಸ್ ಸರ್ಕಾರ ಪಕ್ಷ ಮುಗಿಸ್ಬೇಕು ಅಂತಕ್ಕಂತಾನೆ ಮಾಡಿರೋದ್ರಿಂದ ಇವತ್ತೆಲ್ರಿಗೂ ಅರ್ಥ ಆಗಿದೆ ನಮ್ಮ ಪಕ್ಷಕ್ಕೆ ಮುಜುಗರ ಏನಾಗಿತ್ತು, ಇವತ್ತು ಯಾರಿಂದ ಆಗ್ತಾ ಇದೆ ಅನ್ನೋದು ರಾಜ್ಯ ಜನಕ್ಕೆ ಗೊತ್ತಾಗಿದೆ. ಅದರಿಂದ ನಮ್ಮ ಪಾತ್ರ ಏನೂ ಇಲ್ಲ. ತಪ್ಪಿತಸ್ಥರು ಶಿಕ್ಷೆ ಕೊಡಿ ಅಂತ ಅವ್ರು ಹೇಳ್ಬಿಟ್ಟಿದ್ದಾರೆ. ಜನತಾದಳದ ಪಕ್ಷದ ತಪ್ಪಾಗಲಿ ಬೇರೆ ಏನೂ ಇಲ್ಲ ಅನ್ನೋದು ಮುಕ್ತವಾಗಿ ಇವತ್ತು ಹೋರಾಟಕ್ಕೆ ಧುಮುಕ್ತಾ ಇದ್ದಾರೆ. ಎಸ್, ಇದಿಷ್ಟು ಶಾಸಕರಾದಂಥ GT ದೇವೇಗೌಡ ಅವರ ಒಂದು ಪ್ರತಿಕ್ರಿಯೆ. ಅಂತಂದರೆ ಇವತ್ತು ಮೈಸೂರಿನಲ್ಲಿ JDS ಕಾರ್ಯಕರ್ತರು ನಾಯಕರುಗಳು ಒಂದು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಅಂದರೆ ಪೆನ್ಡ್ರೈವ್ ಹಂಚಿಕೆಯಲ್ಲಿ ಯಾರ ಪಾತ್ರ ಇದೆ, ಇದನ್ನು SITಗೆ ಬೇಡ CBIಗೆ ತನಿಖೆಗೆ ಒತ್ತಾಯಿಸಿ ಎನ್ನುವಂತಹ ಒಂದು ಮನವಿಯನ್ನು ಕೂಡ JDS ಕಾರ್ಯಕರ್ತರು ಮಾಡ್ತಾ ಇರುವಂಥದ್ದು. ಈ ಒಂದು ಪ್ರತಿಭಟನೆಯ ನೇತೃತ್ವವನ್ನು ಶಾಸಕರಾದಂಥ GT ದೇವೇಗೌಡರು ಮತ್ತು ಮಾಜಿ ಶಾಸಕರಾದಂಥ ಸಾರಾ ಮಹೇಶ್ ಅವರು ಕೂಡ ವಹಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪವನ್ ರಾವ್ ಜೊತೆ ಪ್ರಶಾಂತ್ ಎನ್ ಮಲ್ಲಿಕ್, ಅಮೋಘ್ ಕರ್ನಾಟಕ, ಮೈಸೂರು.